ಒಳ್ಳೊಳ್ಳೆ ಜೋಡಿಗಳನ್ನ ಕರೆಸಿ ಅವ್ರಿಗೆ ಅಡುಗೆ ಒಂದು ಮಾಡಿಕೊಟ್ಟು ಹಾಗೇನೆ ಅವ್ರ ಜೊತೆ ಒಂದಷ್ಟು ಹರಟೆ ಹೊಡೆದು ಅವರ ಪ್ರೇಮ ಪಯಣದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋದು ನಮ್ಮ ಕೆಲಸ. ಸೊ ಇವತ್ತು ಕೂಡ ಒಂದು ಜೋಡಿ ಬರ್ತಾ ಇದ್ದಾರೆ. ಇವರು ಭಾಳ ಕ್ಯೂಟ್ ಕಪಲ್ ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಇಬ್ಬರು ನನಗೆ ಭಾಳ ಬೇಕಾದವರು. ಒಬ್ಬರು ನನ್ನ ಮಗಳು, ಇನ್ನೊಬ್ಬರು ನನ್ನ ಹಳೆಯ ಸ್ವಂತ ಮಗಳು. ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಇವ್ರ ಮದುವೆಗೆ ನಾನು ಹೆಂಡತಿ ಅಸ್ತು ಅಂತ ಹೇಳಿದ್ವಿ. ಹಾಗಾಗಿ ಈಗ ಅವರು ಮದುವೆಯಾಗಿ ಸುಖವಾಗಿ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವರಿಬ್ಬರು ಪ್ರೀತಿ ಹೇಗೆ ಶುರುವಾಯಿತು ಅಂತ ಇದುವರ ತನಕ ಕೇಳಿರಲಿಲ್ಲ. ಇವತ್ತು ಕೇಳುವ ಅವಕಾಶ. ಸೊ ಅವ್ರನ್ನ ಕರೆದು ಅದನ್ನು ಕೇಳಿ ಒಂದಷ್ಟು ಅವ್ರ ಜೊತೆ ಮಾತಾಡ್ತಾ ಹರಟೆ ಹೊಡಿತಾ ಒಂದು ಅಡುಗೆಯನ್ನು ಮಾಡಿಸೋಣ ನನ್ನ ಅಳಿಯನ್ಕೆನಲ್ಲಿ, ನನ್ನ ಮಗಳಿಗೋಸ್ಕರ. ತಡ ಮಾಡಬೇಡ, ಕರೆದು ಬರ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಹಿತಾ ಆ್ಯಂಡ್ ಕಿರಣ್ ಶ್ರೀನಿವಾಸ್. ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗೋ ಮಾತಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಂಪು ಕಷ್ಟ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹ್ಯಾಪಿ ರವಿಚಂದ್ರನ್ ಡೇ. ಯಾಕೆಂದ್ರೆ ನಮ್ಗೆಲ್ಲ ಪ್ರೀತಿ ಬಗ್ಗೆ ಹೇಳ್ಕೊಟ್ಟಿದ್ದು ಗುರುಗಳು ರವಿಚಂದ್ರನ್ ಅವರೇ. ಹೌದು, ಅವ್ರ ಸಿನಿಮಾಗಳಿಂದಾನೆ ನಾವು ಈ ವ್ಯಾಲೆಂಟೈನ್ಸ್ ಡೇ ಅರ್ಥ ಏನು ಅಂತ ತಿಳ್ಕೊಂಡಿದ್ದು ಅಲ್ಲಿಂದ. ವೆರಿ ಗುಡ್. ಸೊ ಹಾಗಾಗಿ ನಾವು ವ್ಯಾಲೆಂಟೈನ್ಸ್ ಡೇ ವೀಕ್ ಮಾಡಬೇಕಾದ್ರೆ ರವಿಚಂದ್ರನ್ ಒಂದು ನಮಸ್ಕಾರ ಹೇಳಲೇಬೇಕು ಅಲ್ವಾ? ಡೆಫಿನೆಟ್ಲಿ ಕನ್ನಡ ಚಿತ್ರರಂಗದಲ್ಲೇ ಪ್ರೀತಿಗೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದು ರವಿಚಂದ್ರನ್ ಅಂದರೆ ತಪ್ಪಾಗೋದಿಲ್ಲ. ಅವರ ಹಾಡುಗಳು, ಆ ಹಾಡನ್ನು ಅವರು ಪಿಕ್ಚರೈಸ್ ಮಾಡ್ತಿದ್ದ ರೀತಿ, ಹೀರೋಯಿನ್ನ ತೋರಿಸ್ತಂಥ ರೀತಿ, ಅದೆಲ್ಲವೂ ಕೂಡ ಯೂನಿಕ್. ಯಾರು ಅವ್ರನ್ನ ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆಲ್ಸೋ ನೋಡಿ, ಕೋಇನ್ಸಿಡೆಂಟ್ಲಿ ನಾವಿಬ್ರು ಫಸ್ಟಲ್ಲಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ ಪರಸ್ಪರ ಒಂದು ಸ್ನೇಹ ಬೆಳೆಯೋದಕ್ಕೆ ಹಂಸಲೇಖ ರವಿಚಂದ್ರನ್ ಅವರ ಕೊಡುಗೆ ಬಹಳ ಇದೆ. ಬಿಕಾಸ್ ರೋಡ್ ಟ್ರಿಪ್ ನಾವು ಸಿನಿಮಾ ಏನು ಶೂಟ್ ಮಾಡ್ತಾ ಇದ್ವಿ, ಸಾಕಷ್ಟು ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅವಾಗೆಲ್ಲ ಯಾವ ಹಾಡು ಕೇಳ್ತಾ ಇದ್ದಿದ್ದು ರವಿಚಂದ್ರನ್ ಅವ್ರ ಫಿಲ್ಮು, ಹಂಸಲೇಖ ಅವರ ಸಂಗೀತ. ಅದನ್ನ ಕೇಳ್ತಾ ಒಂಥರ ವಿ ವುಡ್, ನೀವೇನು ಹೇಳ್ತಾ ಇದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡೋರು, ಹೀರೋಯಿನ್ ಈ ಥರ ಯಾರು ತೋರಿಸ್ತಾನೆ ಇರಲಿಲ್ಲ ಅಲ್ವಾ ಅಂತಲ್ಲ. ಸೊ ಎನಿವೆ, ವೆಲ್ಕಮ್ ಟು ಬೊಂಬಾಟ್ ಭೋಜನ. ಥ್ಯಾಂಕ್ ಯು. ಈಗ ಏನಂದರೆ, ನಮ್ಮ ಈ ಇಡೀ ವಾರ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಮಾಡ್ತಿರೋದ್ರಿಂದ ಗಂಡನ ಕೈಯಲ್ಲಿ ಅಡುಗೆ ಮಾಡಿಸಿ ಹೆಂಡತಿ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಓಕೆನಾ? ದಿನಾಗ್ಲೂ ಮಾಡಿ ಅಭ್ಯಾಸ ಇದೆ. ಎವ್ರಿ ಡೇ ಇದೆ ಅಲ್ವಾ? ಕುಕ್ಕರ್ ಪಾವ್ ಭಾಜಿ ಮಾಡುವ ವಿಧಾನ: ಕುಕ್ಕರ್ಗೆ 3 ಚಮಚ ಬೆಣ್ಣೆ ಹಾಗೂ 1 ಚಮಚ ಎಣ್ಣೆ ಹಾಕಿ ಬಿಸಿ ಆಗಲು ಇಡಿ. ಮಿಕ್ಸಿ ಜಾರ್ಗೆ ನೆನೆಸಿದ 8 ಬ್ಯಾಡಗಿ ಹಾಗೂ 4 ಗುಂಟೂರು ಮೆಣಸಿನಕಾಯಿ, 8 ರಿಂದ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಮಿಶ್ರಣ ರೆಡಿ ಮಾಡಿ. ಕುಕ್ಕರ್ ನಲ್ಲಿರುವ ಬೆಣ್ಣೆ ಮತ್ತು ಎಣ್ಣೆ ಕಾದಾಗ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಣ್ಣ ಬಿಡುವವರೆಗೂ ಬಾಡಿಸಿ. ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಬಾಡಿಸಿ. ಆಲೂಗೆಡ್ಡೆ ಕತ್ತರಿಸಿ ಹಾಕಿ ಜೊತೆಗೆ 1 ಕಪ್ ಹಸಿ ಬಟಾಣಿ, 2 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಚಮಚ ಧನಿಯಾ ಪುಡಿ, 1/4 ಚಮಚ ಅರಿಶಿನ, 4 ಚಮಚ ಪಾವ್ ಭಾಜಿ ಮಸಾಲ ಹಾಗೂ ರುಬ್ಬಿಟ್ಟ ಮಸಾಲೆಯ ಮಿಶ್ರಣ ಹಾಕಿ ಅವುಗಳೆಲ್ಲವೂ ಮುಳುಗುವಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಲು ಇಡಿ. ಕುಕ್ಕರ್ ಕೂಗಿ ಕೂಲ್ ಆದ ಮೇಲೆ ಬೆಂದ ಪದಾರ್ಥಗಳನ್ನು ಮ್ಯಾಶರ್ನ ಸಹಾಯದಿಂದ ಚೆನ್ನಾಗಿ ಮ್ಯಾಶ್ ಮಾಡಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ಮೇಲೆ ಮತ್ತೆ 2 ಚಮಚ ಬೆಣ್ಣೆ ಹಾಕಿದರೆ ಘಮ ಘಮ ಘಮದ ರುಚಿಯಾದ ಭಾಜಿ ರೆಡಿ. ಪಾವ್ ರೆಡಿ ಮಾಡಿಕೊಳ್ಳಲು ಪ್ಯಾನ್ಗೆ 2 ಚಮಚ ಬೆಣ್ಣೆ ಹಾಕಿ ಬಿಸಿ ಮಾಡಿ ಪಾವ್ ಅನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ಸ್ವಲ್ಪ ಭಾಜಿಯನ್ನು ಸವರಿ. ಪ್ಯಾನಿನಲ್ಲಿ ಕರಗಿದ ಬೆಣ್ಣೆಯ ಮೇಲೆ ಪಾವ್ ಅನ್ನು ಇಟ್ಟು ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಬಿಸಿ ಮಾಡಿ ತಿರುವಿ ಹಾಕಿ ಮೇಲೆ ಮತ್ತೆ ಸ್ವಲ್ಪ ಬೆಣ್ಣೆ ಸವರಿ ಸ್ವಲ್ಪ ರೋಸ್ಟ್ ಮಾಡಿ ತಟ್ಟೆಗೆ ತೆಗೆದು ಹಾಕಿ ರುಚಿಯಾದ ಘಮ ಘಮ ಪರಿಮಳದ ಭಾಜಿ ಜೊತೆ ನೆಂಚಿಕೊಂಡು ನಿಮ್ಮ ಪ್ರೀತಿ ಪಾತ್ರರೊಡನೆ ಹಂಚಿಕೊಂಡು ಹೊಟ್ಟೆ ತುಂಬಾ ಜಮಾಯಿಸಿ. ಮನೇಲೂ ಬೇಕಾದಾಗೆಲ್ಲ ಮಾಡ್ಕೊಡ್ಬೇಕು. ಇವಾಗ ಗೊತ್ತಿದೆ ಅಲ್ವಾ ನಿಂಗೆ ರೆಸಿಪಿ? ಗೊತ್ತಾಯ್ತು. ಇದೆಲ್ಲ ಹೆಂಗಿದ್ರು ಟಿವಿಲು ಬ್ರಾಡ್ಕಾಸ್ಟ್ ಆಗುತ್ತಲ್ಲ, ನಾನು ಹೆಚ್ಕೊಡ್ತೀನಲ್ಲ. ನಿಂಗೆ ಯಾವತ್ತು ಬೇಕು ಅಂತ ಹೇಳ್ತೀವೋ ಹೇಳು, ಇಮ್ಮಿಡಿಯೇಟ್ ಆಗಿ ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ. ಚೆನ್ನಾಗಿದೆ ಅಂತ ಹೇಳು, ಮಾಡ್ಕೊಡ್ಬೇಕು ಅಂತ ಹೇಳು ಅಂತ ಹೇಳ್ಬೇಕು. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನ್ಸಿಗೆ ಸಮಾಧಾನ ಮಾಡಬೇಕು. ಕರೆಕ್ಟ್ ಅಂಕಲ್? ನೋಡಪ್ಪ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳು, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ನನ್ಗೆ ಹೇಳು. ನಿಮ್ಗೆ ಯಾಕೆ ಹೇಳಿ, ನಾನು ಮಾಡಿರೋದು. ಮಾಡಿಸಿದ್ ನಾನಲ್ವಾ? ನಾನು ಇಷ್ಟು ಚೆನ್ನಾಗಿ ಅಡುಗೆ ಬರುತ್ತೆ ಅಂತ ನಿಜವಾಗ್ಲೂ ಗೊತ್ತಿದ್ರೆ ನಟ ಆಗ್ತಾನೆ ಇರಲ್ಲ ನಾನು. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ.
ನಾಟ್ ಬ್ಯಾಡ್ ಕಿರಣ್. ನಾನು ತಗೋತೀನಿ. ಇಂಪ್ರೆಸಿವ್ ಅಲ್ಲ? ಅಪ್ಪ ಇಂದಿನಿಂದ ದಿನಾಗ್ಲೂ ನಮ್ಮ ಮನೆಗೂ ಬಂದ್ಬಿಡು. ಅಡುಗೆ ಹೇಳ್ಕೊಡಕ್ ನನ್ ಗಂಡಂಗೆ. ಸದ್ಯ ಅಪ್ಪ ದಿನಾಗ್ಲೂ ಇವನ್ನ ಕರ್ಸ್ಕೊಂಡು ಇಲ್ಲೇ ಕೂರಿಸ್ಕೊ ಅಂತ ಹೇಳಿಲ್ವ? ಅಯ್ಯೋ ಕತೆ. ಅಲ್ವಾ? ಸೂಪರ್. ಆ ನಿಂಬೆಹಣ್ಣು ಟಚ್ಚು ಚೆನ್ನಾಗಿದೆ ಇದಕ್ಕೆ. ಸೂಪರ್. ಅರೆ ವಾ, ಅದ್ಭುತವಾಗಿದೆ. ಉಪ್ಪು ಖಾರ ಕರೆಕ್ಟಾಗಿದೆ. ಒಂದು ಚಮಚ ಪಾವ್ ಭಾಜಿ ಮಸಾಲೆ ಕಡಿಮೆ ಹಾಕಿದ್ರೆ ನಡೀತಿತ್ತು. ಬೆಣ್ಣೆ ಘಮ ಘಮ್ಮನ್ ಬರ್ತಾ ಇದೆ. ತಿನ್ನಕ್ಕೆ ಮಾತ್ರ ಎಕ್ಸ್ಟ್ರಾಡಿನರಿ. ಸೂಪರ್.